ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಬಂಧನ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಡಿ ಬಾಸ್ ಅವ್ರದ್ದು ಮೂವಿ ನೋಡಕ್ಕೆ ಬಂದಿದ್ದೀನಿ. ಯಾವುದಪ್ಪ ಅಂತಂತಂದ್ರೆ ನಿಮ್ಗೆ ಗೊತ್ತಿದೆ, ಕಾಟೇರ. ನೀವು ನೋಡ್ತಾ ಇದ್ದೀರಿ, ಕಾಟೇರ ಮೂವಿ ನೋಡೋಕ್ಕೆ ತುಂಬಾ ಜನ ಬರ್ತಾ ಇದ್ದಾರೆ. ಬಟ್ ಅವರಿಗೆ ಟಿಕೆಟ್ ಸಿಗ್ತಾ ಇಲ್ಲ. ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಜನ ವೇಟ್ ಮಾಡ್ತಾರೆ ಹೊರಗಡೆ ಅನ್ನೋದನ್ನ. ನೀವು ನೋಡ್ತಾ ಇದ್ರಿ, ಎಲ್ಲರೂ ಮೂವಿ ಟಿಕೆಟ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಎಲ್ಲರಿಗೂ ಟಿಕೆಟ್ ಸಿಗ್ತಾ ಇಲ್ಲ. ನಾ ಹುಬ್ಳಿಯಲ್ಲಿರೋ ಶೃಂಗಾರ ಥಿಯೇಟ್ರಿಗೆ ಬಂದಿದ್ದೇನೆ. ಟಿಕೆಟ್ ತೊಗೊಳ್ತೀನಿ ಇವಾಗ. ಬಾಸ್ ಅವ್ರದ ಮೂವಿ ಹೆಂಗಿದೆ ನೋಡಿ ಬಂದಾದ್ಮೇಲೆ ನಾನು ನಿಮಗೆ ಈಚ್ ಅಂಡ್ ಎವ್ರಿಥಿಂಗ್ ನಾ ರಿವ್ಯೂ ಕೊಡ್ತೇನೆ. ಇವಾಗ ಟಿಕೆಟ್ ಒಳಗೆ ಹೋಗ್ತಿದ್ದೀನಿ ಫ್ರೆಂಡ್ಸ್. ಇವಾಗ ನೀವು ನೋಡ್ತಾ ಇದ್ದೀರಿ, ಎಲ್ಲ ಜನನು ಮೂವಿ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದಾರೆ. ಎಲ್ಲರೂ ಕೇಳಿದ್ರು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ. ಎಲ್ಲರೂ ಒಪಿನಿಯನ್ ತುಂಬಾ ಚೆನ್ನಾಗಿದೆ. ನಮ್ದು ಹುಬ್ಳಿಯಲ್ಲಿ ಶೃಂಗಾರ ಥಿಯೇಟರ್ ಫುಲ್ ರಶ್ ಇದೆ. ಜನ ಅಷ್ಟು ಕ್ರೇಜ್ ಆಗಿ ನೋಡತ್ತಾರೆ ಬಾಸ್ ಅವ್ರದ್ದು ಮೂವಿ. ಅಣ್ಣ, ಒಂದು ಟಿಕೆಟ್ ಕೊಡಿ. ಇವಾಗ ಮಾರ್ನಿಂಗ್ ಶೋ ಮುಗಿದಿದೆ. ಎಲ್ಲ ಜನ ಫಿಲ್ಮ್ ನೋಡ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ತುಂಬಾ ಅದ್ಭುತವಾದ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಇವಾಗ ಆ ರಿವ್ಯೂ ಮೇರೆಗೆ ನಾನು ಇವಾಗ ಒಳಗಡೆ ಹೋಗತ್ತೇನೆ. ಕಾಟೇರ ಸಿನಿಮಾದ ಟಿಕೆಟ್ ತೊಗೊಂಡಾಯ್ತಾ. ಟಿಕೆಟ್ ತೊಗೊಂಡಾದ್ಮೇಲೆ ಇವಾಗ ಒಳಗಡೆ ಹೋಗೋಣ. ಕ್ಯೂ ಅಲ್ಲಿ ಇದ್ರೆ ಜನ ವೇಟ್ ಮಾಡತ್ತಾರ. ಇವಾಗ ಜಸ್ಟ್ ಒಳಗಡೆ ಬಿಟ್ರೆ ನೋಡ್ತಿದ್ರಿ, ಜನ ಕಾಟೇರ ಮೂವಿ ನೋಡ್ಬೇಕಂತ ತುಂಬಾ ಖುಷಿಯಾಗಿದ್ದಾರೆ. ವೇಟ್ ಮಾಡ್ತಿರ್ತಾರ. ಇಷ್ಟೊಂದು ಕ್ರೌಡ್ ಇದೆ, ವೇಟ್ ಮಾಡಕತ್ತಾರ ಒಳಗಡೆ ಹೋಗಕ್ಕೆ. ನೋಡ್ರಿ, ಎಷ್ಟೊಂದು ಜನ ಬಂದಿದಾರ ಮೂವಿ ನೋಡಕ. ಇದ್ರ ಮೇಲೇನೆ ಹೇಳ್ಬೋದು, ಡಿ ಬಾಸ್ ಅವರಿಗೆ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಇಡೀ ಪ್ರಪಂಚ ತುಂಬಾ ಅಭಿಮಾನಿಗಳಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊಂದು ಕ್ರೇಜ್ ಇದೆ ಡಿ ಬಾಸ್ ಅವ್ರ ಮೇಲೆ. ಅವ್ರ ಅಭಿಮಾನಿಗಳು ಎಲ್ಲಿದ್ರು ಸಿಗ್ತಾರ. ಇನ್ನು ನೀವು ನೋಡ್ತಾ ಇದ್ದೀರಿ, ಮೂವಿ ಬಗ್ಗೆ ಎಲ್ಲರೂ ಅದ್ಭುತವಾದ ಒಪಿನಿಯನ್ ಹೇಳಿದಾರ. ತುಂಬಾ ಚೆನ್ನಾಗಿದೆ, ಬೇರೆ ಲೆವೆಲ್ಗೆ ಇದೆ ಅಂತ ಹೇಳಿದಾರ. ಮೂವಿ ಸ್ಟೋರಿನೂ ಅತ್ಯದ್ಭುತವಾಗಿದೆ ಅಂತ ಹೇಳಿದಾರೆ. ಮೇಕಿಂಗ್ ಅಷ್ಟೇ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದಾರ. ಒಳಗಡೆ ಹೋಗಿ ಬಂದ ಆದ್ಮೇಲೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ಯಾವ ತರ ಇದೆ ಅನ್ನೋದನ್ನ. ಇವಾಗ ನಮ್ಮ ಶೃಂಗಾರ ಥಿಯೇಟ್ರಲ್ಲಿ ಇವಾಗ ಸ್ಟಾರ್ಟ್ ಆಗೋದು ಮೂವಿ 2:45. ಆಲ್ಮೋಸ್ಟ್ ಆಲ್ ಎಲ್ಲ ಜನನು ನೋಡ್ತಿದ್ದೀರಿ ನೀವು. ಇವಾಗ ಥಿಯೇಟ್ರ್ ಒಳಗಡೆ ಹೋಗೋಣ. ಟಿಕೆಟ್ ಎಲ್ಲ ತೊಗೊಂಡ್ವಿ. ಫುಲ್ ಇದೆ. ಬಾಲ್ಕನಿ ಅಂತೂ ಸಿಕ್ಕಿಲ್ಲ. ಡಿಸಿಗೆ ಹೊಂಟಿದೆ ನಾನು ಇವಾಗ. ಟಿಕೆಟ್ ತೊಗೊಂಡಿದ್ದೇನೆ ಅಣ್ಣ. ಡಿಸಿ ಸೀರಿಯಲ್ ನಂಬರ್ ಏನಾದರೂ ಇದೆಯಲ್ಲ. ಇವಾಗ ಹೋಗೋಣ. ಇವಾಗ ಬಂದಿದ್ದೇನೆ. ಹೌಸ್ಫುಲ್, ತುಂಬಾ ಜನ ಬಂದಿದ್ದಾರೆ. ಸೀಟ್ ಅಂತೂ ಸಿಗಲ್ಲ, ಅಷ್ಟ ರಶ್ ಇದೆ. ಇವಾಗ ಥಿಯೇಟರ್ ಒಳಗಡೆ ಯಾವ ಥರ ಇದೆ ನೀವು ನೋಡ್ತಾ ಇದ್ದೀರಿ. ಎಲ್ಲ ಸೀಟು ಫುಲ್ ಆಗಿದಾವ. ಜಿಲ್ಲಾಧಿಕಾರಿಗಳ
ಫ್ರೆಂಡ್ಸ್ ಮೂವಿ ಮಾತ್ರ ಆಸಮ್ ಅಂತ ಹೇಳ್ಬೋದು. ಬೇರೆ ಲೆವೆಲ್ಗೆ ಮಾಡಿದಾರೆ ಡಿ ಬಾಸ್ ಅವರೇ. ರಿಯಲಿ ತೌಂಡ್ ಸುದ್ದಿರೋ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಅಂತ. ಆರಾಧನ್ ಅವರು ಅಷ್ಟೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ತುಂಬಾ ಅದ್ಭುತವಾಗಿದೆ ಮಾತ್ರ ಮೂವಿ. ಬೇರೆ ಲೆವೆಲ್ ಅಂತ ಹೇಳ್ಬೋದು. ಡಿ ಬಾಸ್ ಅವ್ರ ಏನಿದೆಯಲ್ಲಪ್ಪ ಅವ್ರ ಇಮೇಜ್ ಇನ್ನೂ ಒಂದು ಸ್ಟೆಪ್ ಮೇಲ್ಗಡೆನೇ ಹೋಗಿದೆ. ಆಲ್ರೆಡಿ ಅವ್ರ ಮೇಲೆ ಇದ್ದಾರೆ, ಬಟ್ ಇನ್ನೂ ಒಂದು ಲೆವೆಲ್ ಮೇಲೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ರಿಯಲಿ ಕಾಟೇರ ಸೂಪರ್ ಫ್ಯಾಂಟಾಸ್ಟಿಕ್, ಎಂಜಾಯ್ಡ್ ಲಾಟ್. ಫಸ್ಟ್ ಹಾಫ್ ಮುಗಿದಿದೆ, ಹೊರಗಡೆ ಬಂದಿದ್ದೀನಿ. ಇವಾಗ ಸೆಕೆಂಡ್ ಹಾಫ್ ಏನಾಗುತ್ತೆ ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಸೆಕೆಂಡ್ ಹಾಫ್ ನೋಡಿದಾದ್ಮೇಲೆ ಇನ್ನೂ ಚೆನ್ನಾಗಿ ಇದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತೀನಿ ಅಂತ ಹೇಳ್ತೀನಿ. ಇವಾಗ ಬ್ರೇಕ್ ಇದೆ, ಜನ ಸ್ನ್ಯಾಕ್ಸ್ ತಗೊಳಕ್ಕೆ ವೇಟ್ ಮಾಡ್ತಿದ್ದಾರೆ ಹೊರಗಡೆ. ಡಿ ಬಾಸ್ ಅವರ ಅಭಿಮಾನಿ ಆದಂತ ಮಲ್ಲಿಕ್ ಅವರ ಮಾತಾಡ್ಸೋಣ ಇವಾಗ. ಅವ್ರು ಕಾಟೇರ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಾವು ಡಿ ಬಾಸ್ ಅವರ ಅಭಿಮಾನಿ. ಈಗ ತಾನೇ ಫಸ್ಟ್ ಹಾಫ್ ನೋಡಿ ಬಂದೇವ್ರಿ. ಫೈಟು, ಆಮೇಲೆ ಹಾಡು, ಆಮೇಲೆ ಅವ್ರ ಡ್ಯಾನ್ಸ್ ಎಲ್ಲ ಸಖತ್ತಾಗಿದೆ. ಆಮೇಲೆ ರೈತರಿಗೆ ಏನೇನು ಅನ್ಯಾಯ ಆಗಿತ್ತು ಅಂತಂದು ಅದೆಲ್ಲ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಈಗ ಸೆಕೆಂಡ್ ಹಾಫ್ ನೋಡ್ಬೇಕು ಹೆಂಗೈತೆ. ಫಸ್ಟ್ ಹಾಫ್ ಅಂದ್ರೂ ಫುಲ್ ಓಕೆ, 100% ಫುಲ್ ಇದೆ. 100 ಡೇಸ್ ಆಗೋದು ಮಾತ್ರ ಗ್ಯಾರಂಟಿ. ಥ್ಯಾಂಕ್ ಯು. ನೀವು ನೋಡ್ತೀರಿ ದರ್ಶನ್ ಸರ್ ಅಭಿಮಾನಿಗಳು ಎಷ್ಟಿದ್ದಾರೆ ಅನ್ನೋದನ್ನ ನಾನು ಇವಾಗ ರಿವ್ಯೂ ಕೊಡ್ತೀನಿ ಅಂತ ಹೇಳಿದಾರೆ. ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿದೆ. ಅವ್ರ ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕಂತ ಕಾಟೇರ ಮೂವಿ ಬಗ್ಗೆ ಕೇಳ್ಕೊಳ್ಳೋಣ ಅವ್ರಿಗೆ ಇವಾಗ ಏನ್ ಹೇಳ್ತಾರ ಅನ್ನೋದನ್ನ. ಸರ್ ಕಾಟೇರ ಮೂವಿ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ ನಾವು ಕಾಟೇರ ಮೂವಿ ಬಗ್ಗೆ ಹೇಳ್ಬೇಕಂತಂದ್ರೆ ಬೆಳಿಗ್ಗೆ 11 ಗಂಟೆಗೆ ಬಂದಿದ್ವಿ ನಾವು ಥಿಯೇಟ್ರಿಗೆ. ನಾವು ಥಿಯೇಟ್ರಿಗೆ ಬಂದಿದ್ದು ಬೆಳಿಗ್ಗೆ 11 ಗಂಟೆಗೆ. ಬೆಳಿಗ್ಗೆ 11 ಗಂಟೆಗೆ ಥಿಯೇಟ್ರಿಗೆ ಬಂದ್ರೆ ನಮ್ಗೆ ಸುಧಾ ಥಿಯೇಟರ್ನಾಗ ಟಿಕೆಟ್ ಸಿಗ್ಲಿಲ್ಲ. ಆಮೇಲೆ 11:45 ಇಲ್ಲಿ ಇದಕ್ಕೆ ಬಂದಿವಿ ಶೃಂಗಾರ ಟಾಕೀಸ್ಗೆ. ಇಲ್ಲಿ ಬಂದು ಅಲ್ಲಿ ಕೇಳಿದ್ವಿ. ಇವ್ರೇನಂತಂದ್ರೆ ಈಗಿನವೆಲ್ಲ ಸೋಲ್ಡ್ ಔಟ್ ಆಗ್ಯಾವ, 2:45 ಐತಿ, ಆಮೇಲೆ ಬರ್ರಿ ನೀವು ಅಂತಂದ್ರೆ. ಅದಕ್ಕೋಸ್ಕರ ಅಲ್ಲಿವರೆಗೂ ವೇಟ್ ಮಾಡಿ ಈಗ ನಾವು 2:45 ಶೋ ಟಿಕೆಟ್ ತಗೊಂಡು ಈಗ ನೋಡಾಕ್ತೇವೆ ಫಿಲ್ಮ್. ಸರ್ ಕಾಟೇರ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ? ಸಿನಿಮಾ ಸೂಪರ್ ಐತಿ ಸರ್. ಸಿನಿಮಾಕ್ಕೆ ಏನ್ ಹೆಸರು ಇಡಲ್ಲ ರೀ. ಈಗ ಆಲ್ರೆಡಿ ಈಗ ಎಂಟ್ರಿ ಬಿಲ್ ಬಿಟ್ಟಾಗ ಬಂದು ಮಾತಾಡೈತೆ ನಾವು. ಅಂದ್ರೆ ಇದಕ್ ಬಿಟ್ಟಾಗ ರೆಸ್ಟಿಗೆ ಬಿಟ್ಟಾಗ ಬಂದು ಮಾತಾಡೈತೇವಿ. ಇನ್ನೂ ಅರ್ಧ ಫಿಲಮ್ ಐತಿ, ನೋಡ್ಬೇಕ. ಅಲ್ಲಿ ಹೋಗೋ ಆಸೆ ಐತಿ. ಅಂದ್ರೆ ನೀವ್ ಹೇಳೋ ಪ್ರಕಾರ ಇವಾಗ ಆಲ್ರೆಡಿ ದರ್ಶನ್ ಸರ್ ಒಂದ್ ಲೆವೆಲ್ ಅಲ್ಲಿ ಇದಾರ. ಈ ಮೂವಿ ಬಂದ್ಮೇಲೆ ಅವ್ರ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ, ಪಕ್ಕ ಜಾಸ್ತಿ ಆಗುತ್ತೆ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ನಮಸ್ತೆ. ದರ್ಶನ್ ಸರ್ ಅವರು ತಮ್ಮ ಸೆಲೆಬ್ರಿಟಿಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಯಾವ ಥರ ಮೂವಿನ ಬೇಕಂತ ಬಯಸಿದ್ರು ಅದೇ ಥರ ಮೂವಿ ಇದೆ ಅಂತಲೇ ಹೇಳ್ಬೋದು. ಕಾಟೇರ ಅದು ಬರೀ ಸಿನಿಮಾ ಮಾತ್ರ ಅಲ್ಲ, ಒಂದು ಚರಿತ್ರೆ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿದೆ ಮೂವಿ. ನಾನೇನಪ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಒಂದ್ಸಲ ಆದರೂ ನೀವು ಥಿಯೇಟ್ರಿಗೆ ಬನ್ನಿರಿ, ಕಾಟೇರ ಮೂವಿ ನೋಡಿರಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೇನೆ ಈ ಮೂಲಕವಾಗಿ. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಬಟ್ ಮೂವಿ ಟೈಮ್ ಹೋಗಿದ್ದೇ ಗೊತ್ತಾಗೋಂಗಿಲ್ಲ. ಒಂದು ಮೆಸೇಜ್ ಇದೆ, ಒಂದು ರೈತರ ಬಗ್ಗೆನೂ ಮಾತಾಡಿದ್ದಾರೆ, ಅದರಲ್ಲಿ ಎಲ್ಲನೂ ಇದೆ. ಆ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಪ್ರತಿಯೊಂದನ್ನು ಒಂದು ಮುತ್ತಿನ ಥರ ಪೋಣಿಸಿ ಅದು ಒಂದು ಸಿನಿಮಾ ಆಗಿ ಮಾಡಿದ್ದಾರೆ ಅಷ್ಟಂತೂ ಹೇಳ್ಬೋದು. ಫ್ರೆಂಡ್ಸ್, ಎಂದಿನಂತೆ ಇವತ್ತಿನ ಲಾಗ್ ನಾನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮೂವಿ ನೋಡಿ ಜಸ್ಟ್ ಹೊರಗಡೆ ಬಂದ್ವಿ. ತುಂಬಾ ಚೆನ್ನಾಗಿದೆ. ಒಂದು ಮೆಸೇಜ್ ಇದೆ. ಕಾಟೇರ ಬರೀ ಸಿನಿಮಾ ಮಾತ್ರ ಅಲ್ಲ, ಅದೊಂದು ಚರಿತ್ರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಏನಾದರೂ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಕಾಟೇರ ನೋಡಿ. ತುಂಬ ಅದ್ಭುತವಾಗಿದೆ ಮೂವಿ.